ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸರು ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ನಾನು ಹಿಂದಿನ ದಿನಾನೇ ಕೆಲವೊಂದು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ, ಲೈಕ್ ಹೂ ತರೋದಾಗಲಿ ಇನ್ನು ಮಿಕ್ಕಿದ್ದ ಪ್ರಿಪ್ರೇಷನ್ಸು. ಮೊದಲು ಹೂನ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆಲ್ಲ ಹರಡಿಸ್ಕೊತೀನಿ. ಲೋಟಸ್ ಹೂವಿನ ಹಾರ, ಪಿಂಕ್ ಹಾರ, ಸೇವಂತಿಗೆ ಹಾರ, ಆಮೇಲೆ 2-3 ಲೂಸು ಲೋಟಸ್ ತೊಗೊಂಡೆ, ಒಂದು ಕಟ್ ಎಲೆ. ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಹರಡಿಸ್ಕೊಂಡ್ರೆ ಎಕ್ಸಸ್ ವಾಟರ್ ಏನಿರುತ್ತೆ ಅದು ಅಬ್ಸಾರ್ಬ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಡೇ ನಿಮಗೆ ಪೂಜೆ ಮಾಡಬೇಕಾದ್ರೆ ಎಲ್ಲ ಒಂದೇ ಸತಿ ಸಿಗುತ್ತೆ. ನೀವು ಹಿಂದಿನ ದಿನ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಎಲ್ಲ ಅವತ್ತಿನ ದಿನ ಮಾಡ್ತೀನಿ ಅಂದರೆ ನಿಮಗೆ ಟೈಮ್ ಸಾಲಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ. ಇಲ್ಲಿ ಮಡಿವಾಳ ಹತ್ರ ಹೊಸೂರು ರೋಡ್ ಇದೆಯಲ್ಲ, ಅಲ್ಲಿ ಅರ್ಲಿ ಮಾರ್ನಿಂಗ್ ಹೂಗಳು ತಂದಿರ್ತಾರೆ, ತುಂಬ ಕಮ್ಮಿ ರೇಟಲ್ಲಿ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಬಿಡಿ ರೋಸಸ್ ಕೆಲವೊಂದು ತೊಗೊಂಡೆ, ರೆಡ್ ರೋಸಸ್ಸು, ಪಿಂಕ್ ರೋಸಸ್ಸು, ಸೇವಂತಿಗೆ ಹೂವು, ಆಮೇಲೆ ಈ ಥರದ ವೆರೈಟಿದು ಹಣ್ಣುಗಳು. ಅಲ್ಲೇ ಒಂದು ರೆಡ್ ರೋಸ್ ಬಂದು ಚೆನ್ನಾಗಿ ಕಾಣ್ತು ಅಂತ ಅದನ್ನು ಎತ್ಕೊಂಡು ಹೂ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಮುತ್ತೈದೆಯರಿಗೆ ಕೊಡಬೇಕು ಅಂತ ಹೇಳಿ ಬಳೆ, ಅರಿಶಿನ, ಕುಂಕುಮ, ಅಡಿಕೆ ಈ ಥರ ಪ್ಯಾಕ್ ಮಾಡಿರ್ತೀನಿ. ಸೊ ದ್ಯಾಟ್ ಈಸಿ ಎಕ್ಸೆಸಬಲ್ ಇರುತ್ತೆ ಆ್ಯಂಡ್ ದೆನ್ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಸೈಡಿಗೆ ಇಟ್ಟಾದ್ಮೇಲೆ ದೇವ್ರದ್ದು ದೀಪ, ದೇವ್ರ ಪಾತ್ರೆಗಳೆಲ್ಲ ನೀಟಾಗಿ ತೊಳ್ಕೊಂಡು ಅರೇಂಜ್ ಮಾಡ್ಕೊಂಡು ಇಟ್ಕೊತೀನಿ. ಇದು ಮುಗ್ದಾದ್ಮೇಲೆ ಸಾಯಂಕಾಲ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೊಂಡೆ. ನೋಡಿ ನಮ್ಮ ಯಜಮಾನ್ರು ಲೈಟದೆಲ್ಲ ಹಾಕ್ಕೊಟ್ರು. ಆಮೇಲೆ ಕೈಯು ಕಾಲು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿರ್ತೀನಿ. ಸ್ಯಾರಿ ಪ್ಲೇಟ್ ಮಾಡ್ಕೊಂಡು ಇಟ್ಕೊತೀನಿ. ಇವರೇನೋ ಟ್ರೈ ಮಾಡೋಕ್ಕೆ ಹೋದ್ರೂ ಆಗಲಿಲ್ಲ. ಅದಾದಮೇಲೆ ಬಾಳೆ ಎಲೆ ಮೇಲೆ ಅಕ್ಕಿ, ಅರಿಶಿನ, ಕುಂಕುಮ, ಶ್ರೀಗಂಧ, ಒಂದು ಕಾಯಿನು ಎಲ್ಲ ಈ ಥರ ಇಡ್ತೀನಿ. ಇಟ್ಟು ಅದರ ಮೇಲೆ ಪ್ಲೇಟ್ ಮಾಡಿರೋ ಸಾರಿ ಕೈ ಕಾಲೆಲ್ಲ ನೀಟಾಗಿ ಜೋಡಿಸ್ಕೊತೀನಿ. ಮುಖವಾಡನೆಲ್ಲ ರೆಡಿ ಮಾಡ್ಕೊತೀನಿ. ಸ್ಟ್ರೇಟ್ನಿಂಗಿಂದ ಈ ಥರ ಪ್ಲೇಟ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೊತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ದೇವ್ರಿಗೆ ಪ್ರಸಾದ ಮಾಡ್ಕೊತೀನಿ. ಇವತ್ತು ನಾನು ಬೆಲ್ಲದನ್ನ ಮಾಡಿದ್ದೆ. ಇನ್ನು ಮಿಕ್ಕಿದ ಫುಡ್ಡದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ ಅಂತ ಹೇಳಿ. ಅದಾದಮೇಲೆ ದೇವ್ರಿಗೆ ಕಳ್ಸಿದ ಪೂಜೆ, ಇನ್ನು ಮಿಕ್ಕಿದ್ದೆಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತೀನಿ. ನೋಡಿ ಫೈನಲ್ ಲುಕ್ಕು ಈ ಥರ ಇತ್ತು ಸಿಂಪಲ್ಲಾಗಿ. ಆಮೇಲೆ ರಾಜು ಧೂಪ, ದೀಪ, ನೈವೇದ್ಯ, ಪೂಜೆ ಎಲ್ಲ ಮಾಡಿದರು. ಇವಳು ಪಿಂಕಿ ಅಂತ ನಮ್ಮ ಮನೆ ಪಕ್ಕದ ಹುಡುಗಿ. ವರಮಹಾಲಕ್ಷ್ಮಿ ಹಬ್ಬ ಇದ್ದಾಗೆಲ್ಲ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ನಾನು ಇನ್ನು ಮಿಕ್ಕಿದ್ದು ಕೊಲೀಗ್ಸು, ರಾಜ್ ಫ್ರೆಂಡ್ಸು ಮತ್ತು ನನ್ನ ಫ್ರೆಂಡ್ಸು ಎಲ್ಲರಿಗೂ ಇನ್ವೈಟ್ ಮಾಡೋದಿತ್ತು. ಎಲ್ಲರಿಗೂ ಫೋನ್ ಮಾಡಿ ಹೇಳಿದೆ. ರಾಜ್ ಕಡೆಯಿಂದ ಕಂಕಣ ಕಟ್ಟಿಸ್ಕೊಂಡೆ. ಇದು ಪೂಜೆಗೂ ಮುಂಚೆನೇ ಕಟ್ಟಿಸ್ಕೊಂಡಿರೋದು. ಅದಾದಂಗೆ ಭಾಗ್ಯ ಮ್ಯಾಮು, ನೇತ್ರಾ ಮೇಡಮ್ ಬಂದರು. ನೇತ್ರಾ ಮೇಡಮ್ ಯಾವಾಗಲೂ ಸಾರಿ ಹಾಕ್ತಾಯಿದ್ರು, ಚುಡಿ ಹಾಕ್ಕೊಂಡಿದ್ದಾರಲ್ಲ ಅಂತ ಸುಮ್ಮನೆ ಹಂಗೆ ರೇಗಿಸ್ತಾ ಇದ್ವಿ. ಇದಾದಮೇಲೆ ಈವ್ನಿಂಗು ನಮ್ಮ ಕೊಲೀಗ್ಸ್ನ ಊಟಕ್ಕೆ ಕರೆದಿದ್ದೆ. ನೋಡಿ ಸುದೀಪ್ಗೆ ಅರಿಶಿನ ಕುಂಕುಮ ತಗೋ ಅಂತ ಹಾಗೆ ಕಾಲು ಎಳಿತಾ ಇದ್ದೆ. ಆಮೇಲೆ ಟೀನಾ, ಪ್ರಮೋಲಿಕಾ, ಮೊನೀಶಾ, ರಾಜ್ ಫ್ರೆಂಡ್ ವಿದ್ಯಾ ಮತ್ತು ಸುಬ್ಬಣ್ಣ ಎಲ್ಲರೂ ಬಂದಿದ್ದರು. ಮನೆ ತುಂಬಿದಂಗೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಬ್ಬ ಅಂದರೆ ಹಾಗೆ ಅಲ್ವಾ, ಎಲ್ಲರೂ ಸೇರಿಕೊಂಡು ಹಬ್ಬ ಮಾಡೋದೇ ಚೆನ್ನಾಗಿರುತ್ತೆ ಒಂಥರ. ಎಲ್ಲ ಆದಮೇಲೆ ರಾಜು ಕೆಂಪಾರತಿ ಎತ್ತಿದ್ರು. ಈ ಥರ ಇತ್ತು ನಂದು ವರಮಹಾಲಕ್ಷ್ಮಿ ಹಬ್ಬ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದು